ಇವತ್ತು ವಿಶ್ವ ವಿಖ್ಯಾತಿ ಮೈಸೂರು ತಾಯಿ ಚಾಮುಂಡೇಶ್ವರಿ ನಾಡಿನಲ್ಲಿ ಇಡೀ ರಾಷ್ಟ್ರ ರೈತರಿಗೆ ಇವತ್ತು ರಾಷ್ಟ್ರ ಮಟ್ಟದ ರೈತರ ವಿಶ್ವ ರೈತ ದಿನಾಚರಣೆ ಅಂದು ಇವತ್ತು ತಾಯಿ ಚಾಮುಂಡೇಶ್ವರಿಯ ಸನ್ನಿಧಾನದಲ್ಲಿ ಶುರು ಮಾಡಿದ್ದೀವಿ. ಈಗಾಗಲೇ 5 ವರ್ಷಗಳಿಂದ ನಾವು ಶುರು ಮಾಡ್ಕೊಂಡಿದ್ವಿ. ಇವತ್ತು ಹೋದ ವರ್ಷವೂ ಇದೇ ಜಾಗದಲ್ಲಿ ಏನು ತಾಯಿ ಚಾಮುಂಡೇಶ್ವರಿ ಅಮ್ಮನವರ ಅಂಬಾರಿಯನ್ನು ಹೊತ್ತು ಯಾವ ಜಾಗದಿಂದ ಹೋಗುತ್ತೆ ಅದೇ ಜಾಗದಲ್ಲಿ ಇವತ್ತು ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ನಮಗೆಲ್ಲ ಅನ್ನ ಮತ್ತು ನೀರು ಕುಡಿಯಲಿಕ್ಕೆ ದಾರಿ ಮಾಡಿಕೊಟ್ಟಂಥ ಮೈಸೂರು ಸಂಸ್ಥಾಪಕರಾದಂಥ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ ಕುಟುಂಬದವರ ಜೊತೆಗೂಡಿ ಇವತ್ತು ಮೈಸೂರು ಮತ್ತು ಕೊಡಗು ಸಂಸದರು ಯದುವೀರ್ ಕೃಷ್ಣದತ್ತ ಒಡೆಯವರ ಸಮ್ಮುಖದಲ್ಲಿ ಎತ್ತುಗಾಡಿಗೆ ಕೋಟೆ ಆಂಜನೇಯ ದೇವಸ್ಥಾನದ ಪೂಜೆ ಮಾಡಿಸಿ ಮೈಸೂರು ಮಹಾರಾಜರು ಪ್ರೊಸೆಷನ್ ಚಾಲನೆ ಕೊಟ್ಟು ಜಯಚಾಮರಾಜೇಂದ್ರ ಒಡೆಯರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಆದಮೇಲೆ ಗಾಂಧಿ ವೃತ್ತಕ್ಕೆ ಹೋಗಿ ಗಾಂಧೀಜಿಯವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಮತ್ತು ಟೌನ್ ಹಾಲ್ ಬಳಿ ಇರುವಂಥ ಬಾಬಾ ಸಾಹೇಬರು ಈ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಸಾಹೇಬರಿಗೆ ಮಾಲಾರ್ಪಣೆ ಮಾಡಿ ವೇದಿಕೆ ಕಾರ್ಯಕ್ರಮ ಶುರು ಮಾಡ್ತಿದ್ದೀವಿ ಸರ್. ಇದಕ್ಕೆ ಮೈಸೂರು ಮಹಾರಾಜರು ಆದಂಥ ಯದುವೀರ್ ಕೃಷ್ಣದತ್ತ ಒಡೆಯವರು ಚಾಲನೆ ಕೊಡ್ತಾರೆ. ಮುಖ್ಯಮಂತ್ರಿಗಳು ಬರಬೇಕು, ಕೃಷಿ ಮಂತ್ರಿಗಳು ಬರ್ತಾರೆ, ಈ ಮೈಸೂರು ಉಸ್ತುವಾರಿ ಸಚಿವರು H.C. ಮಾದೇವಪ್ಪನವ್ರು ಕೂಡ ಬರ್ತಾರೆ. ಏನು ಹಾಲಿ ಶಾಸಕರು ಮತ್ತು ಮಾಜಿ ಮಂತ್ರಿಗಳು ಎಲ್ಲ ಒಳಗೂಡೋದಂಗೆ ಸಾರಾ ಮಹೇಶ್ ಅವರು ಇರ್ಬೋದು, ಪುಟ್ಟರಾಜ್ ಅವರು ಇರ್ಬೋದು, K.C. ನಾರಾಯಣಗೌಡರು ಇರ್ಬೋದು, ಮತ್ತು ವೆಂಕಟೇಶ್ ಅವರು ಇರ್ಬೋದು, ಈ ಸ್ವಾಮೀಜಿಗಳು ಸುತ್ತೂರು ಸ್ವಾಮೀಜಿಯವರು ಇರ್ಬೋದು, ಮತ್ತು ನಮ್ಮ ನಿರ್ಮಲಾನಂದ ಸ್ವಾಮೀಜಿಯವರು ಇರ್ಬೋದು, ಮತ್ತು ಬಸವರಾಜ ದೇವರು ಸ್ವಾಮೀಜಿ ಇರ್ಬೋದು. ಪ್ರತಿ ಒಂದು ಏನು ಇನ್ವಿಟೇಷನ್ ಹಾಕಿದ್ದೀವಿ ಅವ್ರಿಗೆ ಈಗ ನಾವು ಪ್ರೊಸೆಷನ್ ಮುಗಿಸಿ ವೇದಿಕೆ ಅದಕ್ಕೆ ನಾವು ನಾವು ಈ ದೇಶದ ರೈತರಿಗಾಗಿ, ಈ ರಾಜ್ಯದ ರೈತರಿಗಾಗಿ, ಈ ಸರ್ಕಾರಕ್ಕೆ ನಾವು ಕೇಳಿರೋದಿಷ್ಟೇ, ರೈತರ ಸಾಲ ಸಂಪೂರ್ಣ ಮನ್ನಾ ಆಗಬೇಕು. ಜೊತೆಗೆ ರೈತರಿಗೆ ವಿದ್ಯುತ್ಗೆ ಪಂಪ್ಸೆಟ್ಗೆ 10 ಗಂಟೆ ನಿರಂತರ ಕರೆಂಟ್ ಕೊಡಬೇಕು, ನಿರಂತರ ಜ್ಯೋತಿ ಕೊಡಬೇಕು. ಜೊತೆಗೆ ಬಡವರ ಮಕ್ಕಳಿಗೆ ಈ ಸರ್ಕಾರ ಫ್ರೀ ವಿದ್ಯಾಭ್ಯಾಸವನ್ನು ಕೊಡಬೇಕು. ಏನು ಖಾಸಗಿ ಹಾಸ್ಪಿಟ್ಲುಗಳಿದೆ ಅಲ್ಲಿ ರೈತನ ಕುಟುಂಬದವ್ರಿಗೆ ಬಡವರಿಗೆ 50% ಸಬ್ಸಿಡಿ ಬಿಲ್ ಕೊಡಿಸ್ಬೇಕು. ಜೊತೆಗೆ ನಮ್ಮದೆಲ್ಲ ಒಂದು ಷರತ್ತು, ಕೃಷಿ ಪರಿಷತ್ತು ಏನು ವಿಧಾನ ಪರಿಷತ್ತು ಮೇಷ್ಟ್ರುಗಳ ಪರಿಷತ್ತು ಅಂತ ಮಾಡ್ಕೊಂಡು ರಾಜಕಾರಣ ಮಾಡೋದಕ್ಕೆ, ಅದೇ ರೀತಿಯಾಗಿ ಕೃಷಿ ಪರಿಷತ್ನ ಈ ಸರ್ಕಾರ ಈ ದೇಶಕ್ಕೆ ಒಂದು ಮಾದರಿ ಆಗಬೇಕು ಅಂತಂದರೆ ಸನ್ಮಾನ್ಯ ಘನತೆವೆತ್ತ ಮುಖ್ಯಮಂತ್ರಿಗಳು ಕೂಡಲೇ ಕೃಷಿ ಪರಿಷತ್ತನ್ನು ಆಯೋಜನೆ ಮಾಡಬೇಕು. ಜೊತೆಗೆ ಸಿದ್ದರಾಮಯ್ಯನವರು ಕೂಡ ಈ ಭಾಗದಿಂದನೇ ರೈತ ಸಂಘದಿಂದನೇ ಲೀಡ್ರಾಗಿ 40 ವರ್ಷ ಸುದೀರ್ಘ ಕಾಲದಿಂದ ರಾಜಕೀಯವನ್ನು ಬಂದು ಅನುಭವಶಾಲಿ ಇದ್ದಾರೆ. ಜೊತೆಗೆ 2 ಬಾರಿ ಮುಖ್ಯಮಂತ್ರಿ ಕೊಟ್ಟಿದ್ದಾರೆ ತಾಯಿ ನಾಡು ಚಾಮುಂಡೇಶ್ವರಿ ನಾಡಿನಲ್ಲಿ ಅಂತ ಹೇಳ್ತಾ ನಾವು ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತೀವಿ. ನನ್ನ ಹೆಸರು ಇಂಗಲಗುಪ್ಪೆ ಕೃಷ್ಣೇಗೌಡ. ಈ ಸಭೆಗೆ ಭಾಗವಹಿಸಿರುವ ರಾಜ್ಯದ ಉದ್ಯೋಗಕ್ಕೂ ರೈತ ಮುಖಂಡರುಗಳು ಆದಂಥ ಮತ್ತು ಈ ಒಕ್ಕೂಟದ ಸಂಪಾದಕರು ಹಾಗೂ ಈ ಒಕ್ಕೂಟದ ರಾಜ್ಯಾಧ್ಯಕ್ಷರಾದಂಥ ಬೀರಪ್ಪ ದೇಶನೂರವರು, ಜೊತೆಗೆ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ಅಧ್ಯಕ್ಷರು ಮಹಾ ಒಕ್ಕೂಟದ ಗಣೇಶ್ ಇಳಿಗೇರಿಯವರು, ಬಸನಗೌಡ ಪಾಟೀಲ್ ಒಕ್ಕೂಟದ ಕಾರ್ಯಾಧ್ಯಕ್ಷರು ಹಾಗೂ ಮಾದೇವಿಬಾಯಿ ರಾಜ್ಯ ಮಹಿಳಾ ಅಧ್ಯಕ್ಷರು ಹಾಗೂ ಅನೇಕ ನನ್ನ ಮುಖಂಡರು ತಂದೆ ತಾಯಿಂದರು ಇವತ್ತು ಎಲ್ಲ ಸೇರಿದ್ದೀವಿ. ಯಾರ್ಯಾರು ಏನೇನು ಅಂತೇಳಿ ನಾವು ವೇದಿಕೆಯಲ್ಲಿ ಎಲ್ಲನೂ ಪರಿಚಯ ಮಾಡಿಕೊಡ್ತೀವಿ. ಈ ರಾಜ್ಯದ ಈರುಳ್ಳಿ ಬೆಳೆಗಾರ ಸಂಘದ ಅಧ್ಯಕ್ಷ ಸಿದ್ದೇಶ್ವರ್ ಕೂಡ ಬಂದಿದ್ದಾರೆ. ನಮ್ಮ ರೈತ ಮಹಿಳೆಯಾದಂಥ ನಾಗರತ್ನಾಕ್ ಅವರು ಕೂಡ ಈ ಮೈಸೂರು ನಗರದ ರೈತ ಮಹಿಳಾ ಅಧ್ಯಕ್ಷರು. ಹಾಗೂ ಯಾರು ತಪ್ಪಾಗಿಸಬಾರ್ದು, ಈಗ ಸಮಯ ಇಲ್ಲ, ನಾವು ವೇದಿಕೆ ಮೇಲೆ ಎಲ್ಲರ ಹೆಸರುಗಳನ್ನು ಮಾತಾಡೋಣ.